ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆ ನಡೆದಿರುವಂಥದ್ದು. ನಿನ್ನೆ ರಾತ್ರಿ ಸರಿಸುಮಾರು 8:30ರಿಂದ 8:40ರಷ್ಟಿಗೆ ಈ ಒಂದು ಘಟನೆ ನಡೆದಿದೆ. ಮಂಗಳೂರು ಹೊರವಲಯದ ಬಜ್ಪೆಯಲ್ಲಿ ನಡೆದಿರುವಂಥ ಘಟನೆ. ಅದು ಕೂಡ ಜನನಿಬಿಡ ಒಂದು ಪ್ರದೇಶದಲ್ಲಿ ಬರ್ಬರ ಹತ್ಯೆ ಆಗಿರುವಂಥದ್ದು. ನಾನೀಗ ಅದೇ ಬಜ್ಪೆ ಭಾಗದಲ್ಲಿದ್ದೀನಿ. ಇದು ಇಲ್ಲಿ ಹಳೆ ಏರ್ಪೋರ್ಟ್ ಇರುವಂತಹ ಒಂದು ಪ್ರದೇಶ, ಹಾಗೆಯೇ ಕೋಮು ಸೂಕ್ಷ್ಮ ಪ್ರದೇಶ ಅಂತಲೇ ಹೇಳ್ಬೋದು. ನಿನ್ನೆ ಸುಹಾಸ್ ಶೆಟ್ಟಿ ತನ್ನ ಸ್ನೇಹಿತರೊಂದಿಗೆ ಇನ್ನೋವಾ ಕಾರ್ನಲ್ಲಿ ಇದೇ ರಸ್ತೆಯಲ್ಲಿ ಬಂದಿದ್ದ. ಈ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಮೀನಿನ ಒಂದು ಕಂಟೈನರ್ ಲಾರಿಯನ್ನು ಅಡ್ಡ ಹಾಕಿ, ಮಿನಿ ಕಂಟೈನರ್ ಲಾರಿಯನ್ನು ಅಡ್ಡ ಹಾಕಿ ಆತನ ಗಾಡಿಗೆ ಗುದ್ದಿದ್ದಾರೆ. ಇದೇ ಭಾಗದಲ್ಲಿ ಆ ಒಂದು ಘಟನೆ ನಡೆದಿರುವಂಥದ್ದು ನೋಡ್ಬೋದು. ನಜ್ಜುಗುಜ್ಜಾದಂತಹ ಪರಿಸ್ಥಿತಿಯಲ್ಲಿ ಅಂಗಡಿ ಮುಂಭಾಗ ಇದೆ. ಇದೇ ಭಾಗದಲ್ಲಿ ಆ ಒಂದು ಇನ್ನೋವಾ ಕಾರಿಗೆ ಅಡ್ಡ ಹಾಕಿಕೊಂಡು ಇನ್ನೊಂದು ಕಾರಿನಲ್ಲಿ ಬಂದಂತಹ ಸ್ವಿಫ್ಟ್ ಕಾರ್ನಲ್ಲಿ ಬಂದಂತಹ ದುಷ್ಕರ್ಮಿಗಳು ಸುಹಾಸ್ ಶೆಟ್ಟಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸ್ತಾರೆ. ಹಾಗೆಯೇ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿರುವಂಥದ್ದು. ತಪ್ಪಿಸ್ಕೊಳ್ಳಲಿಕ್ಕೆ ಸುಹಾಸ್ ಶೆಟ್ಟಿ ಈ ಒಂದು ಓಣಿಯಲ್ಲಿ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನ ಪಡ್ತಾರೆ. ಆದರೆ ಇನ್ನೊಂದು ಒಮಿನಿ ಕಾರ್ನಲ್ಲಿ ಬಂದಂತಹ ಒಂದು 5-6 ಜನ ಮತ್ತೆ ಮಾರಕಾಸ್ತ್ರಗಳಿಂದ ಕಡಿದು ಆತನನ್ನು ಗಾಯಗೊಳಿಸ ಭೀಕರವಾಗಿ ಆತನ ಹತ್ಯೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಅವರು ಪರಾರಿಯಾಗುವ ಸಂದರ್ಭದಲ್ಲಿ ಈ ಮಾರಕಾಸ್ತ್ರಗಳನ್ನು ಒಂದೊಂದಾಗಿ ಬಿಸಾಡಿಕೊಂಡು ಹೋಗುವಂತಹ ಒಂದು ಸಂದರ್ಭ ಕೂಡ ಬಂದಿದೆ. ಇಲ್ಲಿ ನೀವು ನೋಡ್ಬೋದು, ಈ ದುಷ್ಕರ್ಮಿಗಳು ಬಳಸಿದಂತಹ ಡ್ಯಾಗರ್ ಕೂಡ ಇಲ್ಲಿ ಕಾಣ್ತಾ ಇರುವಂಥದ್ದು. ಇದೇ ಒಂದು ಡ್ಯಾಗರ್, ಹಾಗೆಯೇ ಮಾರಕಾಸ್ತ್ರಗಳಿಂದ ಮಚ್ಚು ತಲವಾರುಗಳಿಂದ ದಾಳಿ ಮಾಡಿರುವಂಥದ್ದು. ಈ ಡ್ಯಾಗರ್ನಿಂದನೇ ಸುಹಾಸ್ ಶೆಟ್ಟಿಯ ಕೊಲೆ ನಡೆದಿದೆ ಅನ್ನೋ ಹೇಳಲಾಗುತ್ತೆ. ಈ ಡ್ಯಾಗರ್ ಇಲ್ಲಿ ರಸ್ತೆ ಬದಿಯಲ್ಲಿ ಸಿಕ್ಕಿರುವಂಥದ್ದು. ಈ ಒಂದು ಭಾಗದಲ್ಲಿ ಈಗಾಗಲೇ ಪೊಲೀಸ್ ಬಂದೋಬಸ್ತ್ ನಡೆಸಲಾಗಿರುವಂಥದ್ದು. ಹಾಗೆಯೇ ಇದೊಂದು ತುಂಬ ಕೋಮು ಸೂಕ್ಷ್ಮ ಪ್ರದೇಶ ಕೂಡ ಹೌದು. ಇಡೀ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿ, ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ಗೆ ವ್ಯವಸ್ಥೆ ಮಾಡಲಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ, ಪರಿಸ್ಥಿತಿಯ ಅವಲೋಕನ ಮಾಡ್ತಾ ಇದ್ದಾರೆ. ಬೇರೆ ಜಿಲ್ಲೆಗಳಿಂದ ಕೂಡ ಪೊಲೀಸರನ್ನು ಕರೆಸಲಾಗ್ತಾ ಇದೆ. SP ರ್ಯಾಂಕ್ನ ಅಧಿಕಾರಿಗಳನ್ನು ಈ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿರುವಂಥದ್ದು. ಹಾಗೆಯೇ ಎಲ್ಲ ಭಾಗದಲ್ಲಿ ಎಲ್ಲ ಒಂದು ಆಯಕಟ್ಟಿನ ಪ್ರದೇಶ ಇರ್ಬೋದು, ಹಾಗೆಯೇ ಕೋಮು ಸೂಕ್ಷ್ಮ ಪ್ರದೇಶ ಅಂತ ಯಾವುದೆಲ್ಲ ಗುರುತಿಸಿಕೊಳ್ಳಲಾಗಿದೆ ಅಲ್ಲಿ ಪೊಲೀಸ್ ಪೆಟ್ರೋಲಿಂಗ್ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಶೀರ್ಷಿಕ ನ್ಯೂಸ್ ಫಸ್ಟ್ ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.